ಒಬ್ಬ ಪುಟ್ಟ ಬಾಲಕ ಸಾವಿರಾರು ಪ್ರಯಾಣಿಕರ ಜೀವ ಉಳಿಸಿದ್ದಾನೆ ಅಂದರೆ ಎಂಥವರಿಗಾದರೂ ಆಶ್ಚರ್ಯ ಉಂಟಾಗುತ್ತೆ. ಒಂದು ಪಕ್ಷ ಏನಾದರೂ ಈ ಬಾಲಕ ನಿಲ್ಲದಿದ್ದರೆ ಬರೋಬ್ಬರಿ 1,000ಕ್ಕೂ ಹೆಚ್ಚು ಪ್ರಯಾಣಿಕರ ಮಾರಣ ಹೋಮವೇ ನಡೆಯುತ್ತಿತ್ತು. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಅತಿ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗುತ್ತಿತ್ತು. ಜುಲೈ 15, 2023 ಒಂದು ದೊಡ್ಡ ಪವಾಡವೇ ನಡೆಯುತ್ತೆ. ಇದು ಪವಾಡವೋ ದೇವರ ಆಶೀರ್ವಾದವೋ ಗೊತ್ತಿಲ್ಲ. ಬ್ರಿಟಿಷ್ ಏರ್ವೇಸ್ A380 ಸೂಪರ್ ಜಂಬೋ ವಿಶ್ವದಲ್ಲೇ ಅತಿ ದೊಡ್ಡ ವಿಮಾನ. ಎಷ್ಟು ದೊಡ್ಡ ವಿಮಾನ ಅಂದರೆ ಬರೋಬ್ಬರಿ ಒಂದೇ ಸಲ ಸುಮಾರು 1,000ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ಹೊತ್ತು ಹಾರಬಲ್ಲ ಸಾಮರ್ಥ್ಯ ಇದಕ್ಕೆ ಇರುತ್ತೆ. 600 ಕಿಲೋಮೀಟರ್ಗೂ ಹೆಚ್ಚು ವೇಗವಾಗಿ ಹಾರುವ ಪ್ರಪಂಚದ ಮೊದಲ ಅತಿ ದೊಡ್ಡ ವಿಮಾನ 15 ಜುಲೈ 2023 ಲಂಡನ್ ನಿಂದ ಸೌತ್ ಆಫ್ರಿಕಾಗೆ ಪ್ರಯಾಣ ಬೆಳೆಸುತ್ತೆ. ಈ ಪ್ರಯಾಣದಲ್ಲಿ ಇದ್ದದ್ದು ಬರೋಬ್ಬರಿ 1,000ಕ್ಕೂ ಹೆಚ್ಚು ಪ್ರಯಾಣಿಕರು. ಲಂಡನ್ ನಿಂದ ಸೌತ್ ಆಫ್ರಿಕಾಗೆ ಸುಮಾರು 9,085 ಕಿಲೋಮೀಟರ್ ಆಗುತ್ತೆ. 10 ರಿಂದ 12 ತಾಸು ಪ್ರಯಾಣ ಮಾಡಬೇಕು. 7 ಗಂಟೆಗೆ ಹೊರಡುವ ವಿಮಾನ 7 ರಿಂದ 8 ಗಂಟೆಗೆ ಸೌತ್ ಆಫ್ರಿಕಾಗೆ ಬಂದು ಪ್ರತಿದಿನ ತಲುಪುತ್ತೆ. ಆದರೆ 15 ಜುಲೈ 2023 ಮಾತ್ರ ಆಗಿದ್ದೇ ಬೇರೆ. ಸ್ನೇಹಿತರೆ, 7 ಗಂಟೆಗೆ ಸರಿಯಾಗಿ ಲಂಡನ್ ನಿಂದ ಹೊರಡುವ ವಿಮಾನ ಲಂಡನ್, ಫ್ರಾನ್ಸ್, ಬರ್ಸಿಲೋನಾ ದೇಶದ ಮೇಲೆ ಹಾರಾಡುವಾಗ ಒಂದು ಆಘಾತ ಎದುರಾಗುತ್ತೆ. ಏರೋಪ್ಲೇನ್ ಅಲ್ಲಿ ಇಬ್ಬರು ಪೈಲಟ್ಗಳು ಇರುತ್ತಾರೆ. ಬಲಭಾಗದಲ್ಲಿ ಮ್ಯಾನ್ಯುವಲ್ ಪೈಲಟ್, ಎಡಭಾಗದಲ್ಲಿ ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಡ್ರೈವಿಂಗ್ ಸಿಸ್ಟಮ್ ಇರುತ್ತೆ. ಸ್ನೇಹಿತರೆ, ಬೈಕ್ ಅಲ್ಲಿ ಎಕ್ಸ್ಕಿಲೇಟರ್ ಇರುತ್ತೆ, ಕಾರಲ್ಲಿ ಸ್ಟೇರಿಂಗ್ ವೀಲ್ ಇರುತ್ತೆ. ಅದೇ ರೀತಿಯಲ್ಲಿ ಏರೋಪ್ಲೇನ್ ಅಲ್ಲಿ ಏರ್ ಕ್ರಾಫ್ಟ್ ಯೋಕ್ ಅಂತ ಇರುತ್ತೆ. ಏರ್ ಕ್ರಾಫ್ಟ್ ಯೋಕ್ ಅನ್ನು ಬಳಸಿಕೊಂಡು ಏರೋಪ್ಲೇನ್ ಅನ್ನು ಹಾರಿಸಬಹುದು, ಓಡಿಸಬಹುದು, ಇಳಿಸಬಹುದು. ಲೋಕಲ್ ಭಾಷೆಯಲ್ಲಿ ಏರ್ ಕ್ರಾಫ್ಟ್ ಯೋಕ್ ಅನ್ನು ಏರೋಪ್ಲೇನ್ ಸ್ಟೇರಿಂಗ್ ಎಂದು ಕರೆಯಲಾಗುತ್ತೆ. ಬಲಭಾಗದಲ್ಲಿ ಇರುವ ಸ್ಟೇರಿಂಗ್ ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ. ಆದರೆ ಎಡಭಾಗದಲ್ಲಿ ಇರುವ ಸ್ಟೇರಿಂಗ್ ಸ್ವಲ್ಪ ಹೊತ್ತು ಬಿಡಬಹುದು. ವಿಮಾನ ಆಕಾಶದಲ್ಲಿ ಹಾರಿಸುವಾಗ ಒಂದು ಸ್ಟೇರಿಂಗ್ ನಲ್ಲಿ ಮ್ಯಾನೇಜ್ ಮಾಡಬಹುದು. ವಿಮಾನವನ್ನು ನೆಲದಿಂದ ಆಕಾಶಕ್ಕೆ ಹಾರಿಸುವಾಗ, ಆಕಾಶದಿಂದ ನೆಲಕ್ಕೆ ಇಳಿಸುವಾಗ 2 ಸ್ಟೇರಿಂಗ್ ಅನ್ನು ಉಪಯೋಗಿಸಬೇಕು. ಸ್ವಲ್ಪ ಯಾಮಾರಿದರೂ ವಿಮಾನ ಪತನವಾಗುತ್ತೆ. ಬ್ರಿಟಿಷ್ ಏರ್ವೇಸ್ A380 ಜಗತ್ತಿನಲ್ಲಿ ಅತಿ ದೊಡ್ಡ ವಿಮಾನವನ್ನು ಓಡಿಸೋದು ಅಷ್ಟು ಸುಲಭದ ಮಾತಲ್ಲ. ಬರೋಬ್ಬರಿ 2 ರಿಂದ 3 ವರ್ಷ ಟ್ರೈನಿಂಗ್ ಬೇಕಾಗುತ್ತೆ. ಯಾವಾಗ ವಿಮಾನ ಬರ್ಸಿಲೋನಾ ದೇಶದ ಮೇಲೆ ಹಾರಿ ಹೋಗುತ್ತಾ ಇರುತ್ತೋ ಎಡಭಾಗದಲ್ಲಿರುವ ಪೈಲಟ್ಗೆ ಹೃದಯಘಾತವಾಗಿ ಕುಸಿದು ಬೀಳುತ್ತಾರೆ. ಬರ್ಸಿಲೋನಾ ದೇಶದಲ್ಲಿ ವಿಮಾನ ಇಳಿಯಬೇಕಾಗುತ್ತೆ. ಆದರೆ ಪೈಲಟ್ ಇಲ್ಲದ ಕಾರಣ ಇಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಮಾನ ಹಾಗೆ ಮುಂದಕ್ಕೆ ಸಾಗುತ್ತೆ. ಹೃದಯಘಾತಕ್ಕೆ ಒಳಗಾದ ಪೈಲಟ್ ಅನ್ನು ಏರೋಪ್ಲೇನ್ ಮೆಡಿಕಲ್ ಎಮರ್ಜೆನ್ಸಿ ರೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ವಿಮಾನದಲ್ಲಿ ಯಾವ ಸ್ಥಿತಿ ಉದ್ಭವಗೊಂಡಿದೆ ಅಂದರೆ ಪೈಲಟ್ಗೆ ಹೃದಯಘಾತವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದಾರೆ. ಆದರೆ ಪ್ರಯಾಣಿಕರು ಪೈಲಟ್ ಇಲ್ಲದೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತೆ ಆಗಿದೆ. ವಿಮಾನದಲ್ಲಿ ಪೈಲಟ್ ಇಲ್ಲದೆ 1 ಗಂಟೆ ಕಳೆದು ಹೋಗಿದೆ. ಕೇವಲ ಒಂದು ಸ್ಟೇರಿಂಗ್ ನಲ್ಲಿ ವಿಮಾನ ತುಂಬಾ ಹೊತ್ತು ಓಡಿಸಿದರೆ ವಿಮಾನದ ವಿಂಗ್ಸ್ ಮತ್ತು ಟರ್ಬೈನ್ ಅತಿ ಹೆಚ್ಚು ಒತ್ತಡ ಬೀಳುತ್ತೆ, ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಒಂದು ಸಲ ಟರ್ಬೈನ್ ಬ್ಲಾಸ್ಟ್ ಆದರೆ ವಿಮಾನ ಪತನ ಆದ ಹಾಗೆ ಲೆಕ್ಕ. ಪೈಲಟ್ ಗಗನ ಸಖಿಯರಿಗೆ ಕೇಳುತ್ತಾರೆ, ಯಾರಿಗಾದರೂ ವಿಮಾನ ಓಡಿಸೋಕೆ ಬರುತ್ತಾ ಅಂತ. ಆದರೆ ಯಾರಿಗೂ ಬರೋದಿಲ್ಲ. ಪ್ರಯಾಣಿಕರಿಗೆ ಪೈಲಟ್ ತನ್ನ ಕ್ಯಾಬಿನ್ ಇಂದ ಮೈಕ್ ಮುಖಾಂತರ ಹೇಳುತ್ತಾನೆ, ನಿಮ್ಮಲ್ಲಿ ಯಾರಿಗಾದರೂ ವಿಮಾನ ಓಡಿಸಲು ಬರುತ್ತಾ? ದಯವಿಟ್ಟು ಮುಂದೆ ಬನ್ನಿ, ಇಲ್ಲದಿದ್ದರೆ ವಿಮಾನ ಪತನ ಆಗುತ್ತೆ ಅಂತ. ಈ ರೀತಿ ಹೇಳಿದರೆ ಜೀವ ಬಾಯಿಗೆ ಬಂದ ಹಾಗೆ ಆಗುತ್ತೆ. ಆದರೆ ಪರಿಸ್ಥಿತಿ ಆಗಿದೆ, ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಯಾಮಾರಿದರೂ ಸಾವಿರಾರು ಪ್ರಯಾಣಿಕರ ಪ್ರಾಣ ಹಾರಿ ಹೋಗುತ್ತೆ. ಈ ಘಟನೆ ಬಗ್ಗೆ ನೀವು ಕೂಡ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಬಹುದು. ಸಂಪೂರ್ಣ ಮಾಹಿತಿ ಬರುತ್ತೆ, ಓದಬಹುದು. ವಿಮಾನವನ್ನು ಹ್ಯಾಂಡಲ್ ಮಾಡಲು ಒಬ್ಬ ಪುಟ್ಟ ಬಾಲಕ ಮುಂದೆ ಬರುತ್ತಾನೆ. ಈತನ ವಯಸ್ಸು 5 ಅಥವಾ 6 ವರ್ಷ ಇರಬಹುದು ಅಷ್ಟೇ. ನೀವು ಯೋಚನೆ ಮಾಡುತ್ತಾ ಇರಬಹುದು, ಈ ಪುಟ್ಟ ಬಾಲಕನಿಗೆ ಏರೋಪ್ಲೇನ್ ಓಡಿಸೋಕೆ ಹೇಗೆ ಬರುತ್ತೆ ಅಂತ. ಪುಟ್ಟ ಬಾಲಕ ಬರೋಬ್ಬರಿ 6,000 ಕಿಲೋಮೀಟರ್ ವಿಮಾನವನ್ನು ಓಡಿಸಿ ತೋರಿಸಿದ್ದಾನೆ. ಕೇಳೋದಕ್ಕೆ ವಿಚಿತ್ರ ಮತ್ತು ನಗು ಬರುತ್ತೆ, ಆದರೆ ಇದು 100ಕ್ಕೆ 100 ಸತ್ಯ. ಸ್ನೇಹಿತರೆ, ಈ ಬಾಲಕನ ಹೆಸರು ವಿಲಿಯಂ ಒಲಿವರ್. ಈತ ಏರೋಪ್ಲೇನ್ ಓಡಿಸೋದ್ರಲ್ಲಿ ಮಾಸ್ಟರ್. ಈತನಿಗೆ ನೀರು ಕುಡಿದಷ್ಟು ಸುಲಭ. ವಿಲಿಯಂ ಬಾಲಕ ಏರೋಪ್ಲೇನ್ ಸಿಮ್ಯುಲೇಟರ್ ಗೇಮ್ ಅಲ್ಲಿ ಮಾಸ್ಟರ್. ಲಂಡನ್ ದೇಶದಲ್ಲಿ 360 ಡಿಗ್ರಿ VR ಗೇಮ್ಸ್ ಅಂತ ಇರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದರೆ ಸ್ವಂತ ಏರೋಪ್ಲೇನ್ ಓಡಿಸಿದ ಹಾಗೆ ಅನುಭವ ಆಗುತ್ತೆ. ಏರೋಪ್ಲೇನ್ ರೀತಿಯಲ್ಲಿ ಒಂದು ಸೆಟಪ್ ಇರುತ್ತೆ. ಸ್ವಂತ ಏರೋಪ್ಲೇನ್ ಓಡಿಸಿದ ಹಾಗೆ ಯಾವ ರೀತಿ ಅನುಭವ ಇರುತ್ತೆ ಅಲ್ವಾ, ಹಾಗೆ ಆಗುತ್ತೆ. ಏರೋಪ್ಲೇನ್ ಅಲ್ಲಿ ಏನೆಲ್ಲ ಇರುತ್ತೋ ಅದು ಈ VR ಗೇಮ್ಸ್ ಅಲ್ಲೂ ಕೂಡ ಇರುತ್ತೆ. VR 360 ಅನ್ನೋದು ಒಂದು ಕಂಪ್ಯೂಟರ್ ಗೇಮ್ಸ್. ಈ ತಂತ್ರಜ್ಞಾನದಲ್ಲಿ ಯಾವುದೇ ಗೇಮ್ ಆಡಿದರೂ ನೈಜವಾಗಿ ಆಡಿದ ಹಾಗೆ ಆಗುತ್ತೆ. VR 360 ಅಲ್ಲಿ ನೀವೇನಾದರೂ ಕ್ರಿಕೆಟ್ ಆಡಿದರೆ ನಿಜ ಜೀವನದಲ್ಲಿ ಮೈದಾನದಲ್ಲಿ ಹೋಗಿ ಆಡಿದ ಹಾಗೆ ಅನುಭವ ಆಗುತ್ತೆ. ಇದೇ ರೀತಿಯಲ್ಲಿ ಏರೋಪ್ಲೇನ್ ಓಡಿಸುವ ಗೇಮ್ ಅಲ್ಲಿ ಬಾಲಕ ಎತ್ತಿದ ಕೈ. ಲಂಡನ್ ನಲ್ಲಿ ನಡೆಯುವ ಆನ್ಲೈನ್ ವರ್ಚುವಲ್ ರಿಯಾಲಿಟಿ ಗೇಮ್ಸ್ ಕಾಂಪಿಟೇಷನ್ ಅಲ್ಲಿ ಈ ಬಾಲಕ ಕೂಡ ಭಾಗಿಯಾಗಿರುತ್ತಾನೆ. ಈ ಹುಡುಗನನ್ನು ಏರೋಪ್ಲೇನ್ ಡ್ರೈವಿಂಗ್ ಕ್ಯಾಬಿನೆಟ್ಗೆ ಕರೆತಂದು ಎಡಭಾಗದಲ್ಲಿ ಇರುವ ಸ್ಟೇರಿಂಗ್ ಸೀಟ್ ಅಲ್ಲಿ ಕೂರಿಸುತ್ತಾರೆ. ಈ ಬಾಲಕ ಎಷ್ಟು ಚಿಕ್ಕವನಿದ್ದಾನೆ ಅಂದರೆ ಏರೋಪ್ಲೇನ್ ಮುಂಭಾಗದ ದೃಶ್ಯ ಕೂಡ ಕಾಣೋದಿಲ್ಲ, ಅಷ್ಟು ಚಿಕ್ಕವನು. ಬಲಭಾಗದಲ್ಲಿ ಇರುವ ಮೇನ್ ಪೈಲಟ್ ಹೇಳಿದ ಹಾಗೆ ಪುಟ್ಟ ಬಾಲಕ ಕೇಳುತ್ತಾನೆ,
ರಿಪಬ್ಲಿಕ್ ಆಫ್ ಕಾಂಗೋ ಎಂಬ ನಗರದ ವಿಮಾನ ನಿಲ್ದಾಣದಲ್ಲಿ ಕಷ್ಟಪಟ್ಟು ಸೊಟ್ಟಾಪಟ್ಟ ಅಲಾಡಿಸಿಕೊಂಡು ವಿಮಾನವನ್ನು ಲ್ಯಾಂಡ್ ಮಾಡಲಾಗುತ್ತೆ. ಈ ಪುಟ್ಟ ಬಾಲಕ ಸರಿಯಾಗಿ ವಿಮಾನ ಓಡಿಸಿದ್ದು ಬರೋಬ್ಬರಿ 6 ಗಂಟೆಗಳ ಕಾಲ. ವಿಶ್ವದಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲಿ ಏರೋಪ್ಲೇನ್ ಅನ್ನು ಓಡಿಸಿದ ಹೆಗ್ಗಳಿಕೆ ಈ ವಿಲಿಯಮ್ಸ್ಗೆ ಸಿಗುತ್ತೆ. ಪ್ರಯಾಣಿಕರಿಗೆ ಸಾವಿನ ಮನೆಗೆ ಹೋಗಿ ಬಾಗಿಲು ತಟ್ಟಿ ಮತ್ತೆ ವಾಪಸ್ ಬಂದ ಹಾಗೆ ಅನುಭವ ಆಗುತ್ತೆ. ಪ್ರಯಾಣಿಕರಿಗಾಗಲಿ ಹೃದಯಘಾತವಾದ ಪೈಲಟ್ಗೆ ಆಗಲಿ ಯಾವುದೇ ಅಪಾಯವಾಗಿಲ್ಲ. ಹೃದಯಘಾತವಾದ ಪೈಲಟ್ಗೆ ತಕ್ಷಣ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟ ಕಾರಣ ಬದುಕುಳಿದಿದ್ದಾರೆ. ಬ್ರಿಟಿಷ್ ಏರ್ಲೈನ್ಸ್ ವಿಲಿಯಮ್ಸ್ ಬಾಲಕನಿಗೆ ಸನ್ಮಾನ ಮಾಡಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಕೆಲಸಕ್ಕೆ ಸೇರುವಂತೆ ಆಫರ್ ಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ತಮ್ಮ ವಿಮಾನದಲ್ಲಿ ವಿಲಿಯಮ್ಸ್ ಬದುಕಿರುವ ತನಕ ಎಲ್ಲಿ ಬೇಕಾದರೂ ಉಚಿತ ಪ್ರಯಾಣ ಮಾಡಬಹುದು ಎಂದು ಘೋಷಿಸುತ್ತಾರೆ. ಸ್ನೇಹಿತರೆ, ಪ್ರಪಂಚದಲ್ಲಿ ವಿಮಾನ ಪತನ ಆಗೋದಕ್ಕೆ ಇದೇ ಮುಖ್ಯ ಕಾರಣ. ಪೈಲಟ್ಗಳಿಗೆ ಹೃದಯಘಾತ ಆಗುತ್ತೆ, ಏರೋಪ್ಲೇನ್ ಓಡಿಸೋದಕ್ಕೆ ಯಾರು ಇರೋದಿಲ್ಲ, ಸಾವಿರಾರು ಜೀವಗಳು ಹಾರಿ ಹೋಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.